ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಸಂಚಿಕೆಯಲ್ಲಿ ನವೋದಯ ಸಾಹಿತ್ಯ ಬೆಳೆದು ಬಂದ ಹಾದಿ, ಆ ಸಾಹಿತ್ಯಕ್ಕೆ ಪ್ರೇರಣೆಯಾದಂತಹ ಅಂಶಗಳು ಯಾವ್ಯಾವುದು, ಅದರ ಲಕ್ಷಣ ಯಾವ ರೀತಿ ಇರುತ್ತೆ ಅಂತೆಲ್ಲ ನೋಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳ ಪರಿಚಯವನ್ನು ಮಾಡ್ಕೊಳ್ಳೋಣ. ಸ್ನೇಹಿತರೆ, ನಾನು ಹಾಕ್ತಿರೋ ವಿಡಿಯೋಗಳು, ಆ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಅಥವಾ ಅದು ನಿಮಗೆ ಯೂಸ್ ಆಗ್ತಾ ಇದ್ರೆ ನನಗೊಂದು ಲೈಕ್ ಮಾಡ್ಬೋದಲ್ವಾ? ಹಾಗೆ ಕಮೆಂಟ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡ್ಬೋದಲ್ವಾ? ಕನ್ನಡ ಸಾಹಿತ್ಯದ ಬಗ್ಗೆ ಮಾಡ್ತಾ ಇರೋಂತಹ ಸಂಚಿಕೆಗಳನ್ನು ನೋಡಿ ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನನ್ನ ವಿಡಿಯೋಸ್ಗಳು ಯಾವ ರೀತಿ ಬರ್ತಾ ಇದೆ, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ. ಓಕೆ, ಇಷ್ಟು ಹೇಳ್ತಾ ಬನ್ನಿ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ನಾವಿವತ್ತು ನವೋದಯ ಸಾಹಿತ್ಯದಲ್ಲಿ ಬರುವಂತಹ ಪ್ರಮುಖ ಕವಿಗಳ ಪರಿಚಯವನ್ನು ಮಾಡ್ಕೊಬೇಕು ಅಂತ ಇದ್ವಿ ಅಲ್ವಾ? ಭಾರತದ ಸ್ವಾತಂತ್ರ್ಯ ಚಳುವಳಿಯ ಪ್ರೇರಣೆಯಿಂದ ಮತ್ತು ಆಂಗ್ಲ ಶಿಕ್ಷಣ ಅಥವಾ ಆಂಗ್ಲ ಸಾಹಿತ್ಯದ ಪ್ರೇರಣೆಯಿಂದ ಹುಟ್ಕೊಂಡಂತಹ ಈ ನವೋದಯ ಸಾಹಿತ್ಯಕ್ಕೆ ಅಥವಾ ನವೋದಯ ಪಂಥಕ್ಕೆ 1911ರಲ್ಲಿ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಮಾಡಿದಂಥ ಒಂದು ಭಾಷಣ ಭದ್ರ ಬುನಾದಿಯನ್ನು ಹಾಕುತ್ತೆ. ಆ ಭಾಷಣ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದರೆ ಮುಂದೆ ಬರುವಂಥ ಎಲ್ಲ ಕವಿಗಳಿಗೂ ಅದು ಸ್ಫೂರ್ತಿಯಾಗುತ್ತೆ. ಹೌದು, ನಮ್ಮ ಕನ್ನಡ ಭಾಷೆಯನ್ನು ಕಟ್ಟುವಂಥ ಕೆಲಸ ಮಾಡಬೇಕು. ಯಾರನ್ನೋ ಮೆಚ್ಚೋದಕ್ಕೋಸ್ಕರನೋ ಅಥವಾ ಇನ್ಯಾರಿಂದನೋ ಭೇಷ್ ಅಂತ ಅನ್ಸ್ಕೊಳ್ಳೋದಕ್ಕೋ ಯಾಕೆ ನಾವು ಬರಿಬೇಕು? ಯಾಕೆ ಸಾಹಿತ್ಯವನ್ನು ರಚನೆ ಮಾಡಬೇಕು? ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಹೊಸ ರೀತಿಯಲ್ಲಿ ಆಲೋಚನೆ ಮಾಡಬೇಕು. ಪಾಪ ನಮ್ಮ ಜನಗಳು ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಅವ್ರ ಬದುಕು ಯಾವ ರೀತಿ ಇದೆ, ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋದನ್ನ ಸಾಹಿತ್ಯದಲ್ಲಿ ತರಬೇಕು. ಬರೀ ಧರ್ಮ ಅಂತಿದ್ರೆ ಆಗೋದಿಲ್ಲ, ಅಥವಾ ಜಾತಿ ಮತ ಅಂತ ಗುದ್ದಾಡಿದ್ರೂ ಪ್ರಯೋಜನ ಇಲ್ಲ. ಮತ್ತೊಬ್ಬರ ಅಡಿಯಾಳಾಗಿ ಆತ್ಮ ಗೌರವವನ್ನು ಕಳ್ಕೊಂಡು ಜೀವನ ನಡೆಸೋದೇ ಕಷ್ಟ ಅನ್ನೋ ಸ್ಥಿತಿನಲ್ಲಿ ಈ ಜಾತಿ ಮತ ಧರ್ಮ ಎಲ್ಲ ಏನು ಕೆಲಸ ಮಾಡುತ್ತೆ? ಇದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಆದರೂ ಸಹ ನಾವಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ಮುಖ್ಯ ಅಂಶ ಏನು ಅಂದರೆ ಮನುಷ್ಯತ್ವ, ಮಾನವೀಯತೆ, ಮಾನವತಾವಾದಿತನ ಇಲ್ಲಿನ ಮುಖ್ಯ ನಿಲುವಾಗಿ ಕಾಣುತ್ತೆ. ಅನೇಕ ಯುದ್ಧಗಳಿಂದ, ಬ್ರಿಟಿಷರ ದಬ್ಬಾಳಿಕೆಯಿಂದ ಬೇಸತ್ತಂತಹ ಜನರಿಗೆ ಜೀವನೋತ್ಸಾಹವನ್ನು ತುಂಬುವಂಥ ಕೆಲಸ ಇಲ್ಲಿನ ಕವಿಗಳು ಮಾಡ್ತಾರೆ. ಇಂತಹ ಸ್ಫೂರ್ತಿದಾಯಕ ಭಾಷಣವನ್ನು ಮಾಡಿದಂತಹ ಮುಂದಿನ ತಲೆಮಾರಿಗೆ ಅಂದರೆ ಮುಂದಿನ ಕವಿಗಳಿಗೆ ಸ್ಫೂರ್ತಿಯನ್ನು ತುಂಬಿದಂತಹ ಈ ಕವಿ ಯಾರು ಅಂತಂದರೆ ಅವ್ರು ಯಾರೂ ಅಲ್ಲ, ನಮ್ಮ BM ಶ್ರೀಕಂಠಯ್ಯ ಕವಿಗಳು. ಇವರನ್ನು ನವೋದಯ ಪಂಥದ ಹರಿಕಾರ, ಕನ್ನಡದ ಕಣ್ವ, ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷೋತ್ತಮ ಅಂತಲೂ ಸಹ ಕರೀತಾರೆ. ಇವಿಷ್ಟೇ ಅಲ್ಲದೆ ಮೈಸೂರು ಒಡೆಯರಿಂದ ರಾಜಸೇವಾಸಕ್ತ ಅನ್ನೋ ಬಿರುದನ್ನು ಸಹ ಪಡ್ಕೊತಾರೆ. ಹಾಗಿದ್ರೆ ಸ್ನೇಹಿತರೆ, ಇಷ್ಟೊಂದು ಬಿರುದುಗಳನ್ನು ಪಡ್ಕೊಂಡಿರುವಂತಹ BM ಶ್ರೀಯವರ ಪೂರ್ಣ ಹೆಸರೇನು ಅಂತಂದರೆ ಬೆಳ್ಳಾವೆ ಮೈಲಾರಯ್ಯ ಶ್ರೀಕಂಠಯ್ಯ, BM ಶ್ರೀಕಂಠಯ್ಯ ಅಂತ. ಕ್ರಿಸ್ತಶಕ ಸುಮಾರು 1884ರಲ್ಲಿ ಗುಬ್ಬಿ ತಾಲೂಕಿನ ಸಂಪಿಗೆಹಳ್ಳಿಯಲ್ಲಿ ಹುಟ್ಟಿದಂತಹ BM ಶ್ರೀಯವರು ಶ್ರೀ ಎಂಬ ಕಾವ್ಯನಾಮದಿಂದ ಅನೇಕ ಕೃತಿಗಳನ್ನು ರಚನೆ ಮಾಡ್ತಾರೆ. ಆ ಕೃತಿಗಳು ಯಾವುದು ಅಂತ ಅಂದರೆ ಮೊದಲನೇದಾಗಿ ಇಂಗ್ಲಿಷ್ ಗೀತೆಗಳು ಅನ್ನೋ ಕವನ ಸಂಕಲನವನ್ನು 1921ರಲ್ಲಿ ಪ್ರಕಟ ಮಾಡ್ತಾರೆ. ಈ ಅನುವಾದಿತ ಕೃತಿ ಸತತವಾಗಿ 3 ಬಾರಿ ಪ್ರಕಟ ಆಗುತ್ತೆ. ಇದ್ರ ಜೊತೆಗೆ ಇಸ್ಲಾಂ ಸಂಸ್ಕೃತಿ ಅನ್ನೋ ಅನುವಾದಿತ ಕೃತಿನೂ ಸಹ ಇವ್ರದೇ. BM ಶ್ರೀ ಅವರು ಬರೆದಿರುವಂಥ ನಾಟಕಗಳು ಯಾವುದು ಅಂತ ಅಂದರೆ ಮೊದಲನೇದಾಗಿ ರನ್ನಕವಿ ಬರೆದಿರುವಂತಹ ಗದಾಯುದ್ಧ ಸಂಗ್ರಹಂ, ಇದರ ಆಧಾರದಿಂದ ಗದಾಯುದ್ಧ ನಾಟಕಂ ಅಂತ ಬರೀತಾರೆ. ಇವರ ಎರಡನೇ ನಾಟಕ ಸೋಫೋಕ್ಲಿಸ್ ಬರೆದಿರುವಂತಹ ಏಜಾಕ್ಸ್ ನಾಟಕವನ್ನು ಆಧರಿಸಿ ಅಶ್ವತ್ಥಾಮನ್ ಅನ್ನೋ ನಾಟಕವನ್ನು ಇವರು ಬರೀತಾರೆ. ಹಾಗೂ ಮೂರನೇ ನಾಟಕ ಇಸ್ಕಿಲಸ್ ಬರೆದಿರುವಂತಹ ಇಂಗ್ಲಿಷ್ ಕೃತಿಯನ್ನ ಭಾಷಾಂತರ ಮಾಡಿ BM ಶ್ರೀಯವರು ಪಾರಸಿಕರು ಅಂತ ತಗೊಂಡ್ಬರ್ತಾರೆ. ಒಟ್ಟು 3 ನಾಟಕಗಳ ರಚನೆ ಆಯಿತು. ಯಾವ್ಯಾವ್ದು ಹೇಳಿ? 1 ಗದಾಯುದ್ಧ ನಾಟಕಂ, 2 ಅಶ್ವತ್ಥಾಮನ್, 3 ಪಾರಸಿಕರು. 1938ರಲ್ಲಿ ಕನ್ನಡದ ಬಾವುಟ ಅನ್ನೋ ಕವನ ಸಂಕಲನವನ್ನು ರಚನೆ ಮಾಡ್ತಾರೆ. ಇದ್ರ ಜೊತೆಗೆ BM ಶ್ರೀಯವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರಲ್ವಾ, ಹಾಗಾಗಿ ಇಂಗ್ಲಿಷ್ನಲ್ಲಿ ಅವರ ಪ್ರಿಯ ಶಿಷ್ಯರಿಗಾಗಿ, ವಿದ್ಯಾರ್ಥಿಗಳಿಗಾಗಿ ದಿ ಹ್ಯಾಂಡ್ ಬುಕ್ ಆಫ್ ರೆಟಾರಿಕ್ ಅನ್ನೋ ಪುಸ್ತಕವನ್ನು ಬರೀತಾರೆ. ಶ್ರೀಯವರು ಬರೆದಿರುವಂತಹ ಇತರೆ ಕೃತಿಗಳು ಯಾವುದು ಅಂತ ಅಂದರೆ 1 ರಜತ ಮಹೋತ್ಸವ ಪ್ರಘಾತ, 2 ಕನ್ನಡ ಛಂದಸ್ಸಿನ ಚರಿತ್ರೆ, 3 ಕನ್ನಡ ಸಾಹಿತ್ಯದ ಚರಿತ್ರೆ, 4 ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ, 5 ಇಸ್ಲಾಂ ಸಂಸ್ಕೃತಿ, 6 ಶ್ರೀ ಸಾಹಿತ್ಯ. 1928ರಲ್ಲಿ ಗುಲ್ಬರ್ಗಾದಲ್ಲಿ ನಡೆದಂತಹ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. 1941ರಲ್ಲಿ ಇವರ ಪ್ರೀತಿಯ ಶಿಷ್ಯರು ಮತ್ತು ಮಿತ್ರ ಬಳಗ ಇವರೆಲ್ಲರೂ ಸೇರಿ ಕನ್ನಡದ ಮೊದಲ ಅಭಿನಂದನಾ ಗ್ರಂಥವಾಗಿರೋ ಸಂಭಾವನೆ ಅನ್ನೋ ಒಂದು ಗ್ರಂಥವನ್ನ BM ಶ್ರೀಯವರಿಗೆ ಕಾಣಿಕೆಯಾಗಿ ಕೊಡ್ತಾರೆ. ಇದಿಷ್ಟು ಮಾಹಿತಿ BM ಶ್ರೀಯವರ ಬಗ್ಗೆ ಇರುವಂತಹ ಒಂದು ಕಿರು ಪರಿಚಯ ಅಥವಾ ಕವಿ ಪರಿಚಯ. ಕನ್ನಡ ಸಾಹಿತ್ಯದಲ್ಲಿ BM ಶ್ರೀ ಅಂತ ನೋಡಿದ್ರೆ
ಇವರನ್ನ ಕನ್ನಡ ನವೋದಯದ ಕಾರ್ಯಪ್ರವರ್ತಕ ಅಂತ ಗುರುತಿಸ್ಕೊಂಡಿದ್ದೀವಿ. ಅಂದರೆ ಕನ್ನಡದ ಕಣ್ವ. ಅಲ್ಲಿ ಶಕುಂತಲೆಗೆ ಯಾವ ರೀತಿ ಆಸರೆಯಾದರೂ ಕಣ್ವ ಮಹರ್ಷಿಗಳು, ಅದೇ ರೀತಿ ನಮ್ಮ ಕನ್ನಡಕ್ಕೆ ಆಸರೆಯಾದರು ಬಿ ಎಂ ಶ್ರೀಗಳು. ಆರಂಭದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಪಡ್ಕೊಂಡಂಥ ಬಿ ಎಂ ಶ್ರೀಗಳು ಅದೇ ವಿಷಯದಲ್ಲಿ ಪಾಂಡಿತ್ಯವನ್ನು ಪಡ್ಕೊತಾರೆ. ಮುಂದೆ ಇಂಗ್ಲಿಷ್ ಶಿಕ್ಷಣದ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನು ಆರಂಭ ಮಾಡ್ತಾರೆ. ನೋಡಿ, ಇವರಿಗೆ ಕನ್ನಡ ಎಷ್ಟು ನಿರರ್ಗಳವಾಗಿ ಸಲೀಸಾಗಿ ಭಾಷೆ ಬರ್ತಾ ಇತ್ತೋ ಅದೇ ರೀತಿ ಇಂಗ್ಲೀಷು ಬರ್ತಾ ಇತ್ತು. ಈ ಎರಡೂ ಭಾಷೆಯಲ್ಲಿ ಪರಿಣಿತಿಯನ್ನು ಪಡ್ಕೊಂಡ್ಬಿಟ್ಟಿದ್ರು. ಇಂಗ್ಲಿಷ್ ಸಾಹಿತ್ಯವನ್ನು ಓದ್ತಾ ಓದ್ತಾ ನಮ್ಮ ಕನ್ನಡದಲ್ಲೂ ಇದೇ ರೀತಿ ಬದಲಾವಣೆ ಯಾಕೆ ಆಗಬಾರ್ದು ಅಂತ ಮನಸ್ಸು ಮಾಡಿ ಕನ್ನಡ ಸಾಹಿತ್ಯದ ನೂತನ ಬದಲಾವಣೆಗೆ ಪ್ರೇರಕ ಶಕ್ತಿಯಾದರು. ಕನ್ನಡಕ್ಕೂ ಹಿಂದೆ ಇದ್ದಂತಹ ಭಾಷಾ ಸಂಸ್ಕೃತಿಯನ್ನು, ಅಲ್ಲಿನ ಕಠಿಣತೆಯನ್ನು ಕೈಬಿಟ್ಟು ಸರ್ವರಿಗೂ ಸಲ್ಲುವಂತಹ ಸುಲಭವಾದಂತಹ ಭಾಷೆಯಲ್ಲಿ ಬರಿಬೇಕು ಅಂತ ಮನಸ್ಸು ಮಾಡ್ತಾರೆ. ಅಂದರೆ ಹೊಸಗನ್ನಡದಲ್ಲೇ ಬರಿಬೇಕು, ಬೇರೆ ಇನ್ಯಾವ ಭಾಷೆಯನ್ನು ಉಪಯೋಗ ಮಾಡಬಾರ್ದು, ಅದರಲ್ಲೂ ಮುಖ್ಯವಾಗಿ ಜನರಿಗೆ ಅರ್ಥವಾಗುವಂಥ ಭಾಷೆನೇ ಇರಬೇಕು ಅಂತ ಹೇಳ್ತಾರೆ. ಶ್ರೀ ಅವ್ರ ಮೇಲೆ ಇಂಗ್ಲಿಷ್ ಸಾಹಿತ್ಯ ಅದೆಷ್ಟು ಗಾಢವಾಗಿ ಪ್ರಭಾವ ಬೀರಿತ್ತು ಅಂದರೆ 1921ರಲ್ಲಿ ರಚನೆಯಾದಂತಹ ಇಂಗ್ಲಿಷ್ ಗೀತೆಗಳು ಅನ್ನೋ ಕವನ ಸಂಕಲನ ನಮ್ಮ ಕನ್ನಡ ದೇವಿಗೆ ಅಂದರೆ ಕನ್ನಡಾಂಬೆಗೆ ಆಂಗ್ಲ ಭಾಷೆಯ ಉಡುಪನ್ನು ಧರಿಸೋ ರೀತಿ ಇತ್ತು. ಅಲ್ಲಿ ಬರೀ ಬಟ್ಟೆ ಅಷ್ಟೇ ಬದಲಾಗಿದೆ, ಆದರೆ ನಮ್ಮ ಕನ್ನಡದ ಸೊಗಡು ಏನಿದೆಯಲ್ವಾ ಅದೆಲ್ಲ ಹಾಗೆ ಉಳಿಸ್ಕೊಂಡಿದ್ದಾರೆ. ಉದಾಹರಣೆಗೆ ನೋಡಿ, ಬಾಳ್ ಕನ್ನಡ ತಾಯಿ, ಏಳ್ ಕನ್ನಡ ತಾಯಿ, ಆಳ್ ಕನ್ನಡ ತಾಯಿ, ಕನ್ನಡಿಗರೊಡತಿ ಓ ರಾಜೇಶ್ವರಿ. ಬಿ ಎಂ ಶ್ರೀ ಇದ್ದಂಥ ಕಾಲಘಟ್ಟದಲ್ಲಿ ಇಂಗ್ಲೀಷ್ ಭಾಷೆ ಅದೆಷ್ಟು ಪ್ರಭಾವವನ್ನು ಬೀರಿತ್ತು ನಮ್ಮ ದೇಶದ ಮೇಲೆ ಅಂದರೆ ನಮ್ಮ ಜನನೇ ನಮ್ಮ ಕನ್ನಡ ಮಾತಾಡೋದಕ್ಕೆ ಸಂಕೋಚ ಪಟ್ಕೊತಾ ಇದ್ರು, ಹೆದರ್ಕೊತಾ ಇದ್ರು. ಯಾಕೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಯಾಕೆ ಹೇಳಿ? ಬ್ರಿಟಿಷರು ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ರು. ಹಾಗಾಗಿ ಅವ್ರ ಎಲ್ಲ ವ್ಯವಹಾರನೂ ಇಂಗ್ಲೀಷರೇ ನಡೀತಾ ಇತ್ತು. ಆ ಬ್ರಿಟಿಷರ ಆಡಳಿತ, ವ್ಯವಹಾರ, ವ್ಯಾಪಾರ ಎಲ್ಲ ಸುಗಮವಾಗಿ ನಡೀಲಿ ಅಂತ ನಮಗೆ ಇಂಗ್ಲೀಷ್ ಶಿಕ್ಷಣವನ್ನು ಕಲಿಸ್ಕೊಡ್ತಾರೆ. ಆದರೆ ಮುಂದೊಂದು ದಿನ ಈ ಭಾಷೆ ನಮ್ಮ ಕನ್ನಡ ಭಾಷೆಗೆ ಒಂದು ಕುತ್ತಾಗಿ ಪರಿಣಮಿಸುತ್ತೆ ಅಂತ ನಮಗೆ ಗೊತ್ತಾಗಲೇ ಇಲ್ಲ. ಎಲ್ಲಿ ನೋಡಿದ್ರು ಬರೀ ಇಂಗ್ಲೀಷ್ ಮಾತೆ, ಈ ಬೀದಿಯಿಂದ ಬಂಗ್ಲೆವರೆಗೂ ಬರೀ ಆಂಗ್ಲಮಯನೇ. ಯಾಕೆ ಹೀಗಾಯಿತು? ನಮ್ಮ ಭಾಷೆ ಇತ್ತಲ್ವಾ ಅಂತಂದರೆ ನಾವು ಸಂಪೂರ್ಣವಾಗಿ ಬ್ರಿಟಿಷರಿಗೆ ಸರೆಂಡರ್ ಆಗಿಬಿಟ್ಟಿದ್ದೀವಲ್ವ. ಅವ್ರಿಗೆ ಅಡಿಯಾಳಾಗಿದ್ದೀವಿ ಅಂದರೆ ಅವ್ರದ್ದು ಯಾವ ಭಾಷೆ ಇತ್ತೋ ಅದನ್ನೇ ನಾವು ಕಲ್ತ್ಕೊಂಡು ಅದರಲ್ಲೇ ವ್ಯವಹಾರ ಮಾಡಬೇಕೇ ಹೊರತು ನಮ್ಮ ಭಾಷೆಯಲ್ಲಿ ನಾವು ಮಾತಾಡ್ತೀವಿ ಅಂದರೆ ಅವ್ರು ಒಪ್ಕೊತಾರ? ಡಿವೈಡ್ ಆ್ಯಂಡ್ ರೂಲ್, ಒಡೆದು ಆಳುವ ನೀತಿಯನ್ನು ಅವ್ರು ನಮ್ಮ ದೇಶದ ಮೇಲೆ ಮಾತ್ರ ಮಾಡಲಿಲ್ಲ, ಇಲ್ಲಿನ ಜನರ ಮನಸ್ಥಿತಿ ಮೇಲೂ ಮಾಡಿದ್ರು. ಎಲ್ಲಿ ನಾವು ನಮ್ಮ ಭಾಷೆಯನ್ನು ಮಾತಾಡಿದ್ರೆ ನಮಗೆ ಶಿಕ್ಷೆ ಕೊಟ್ಬಿಡ್ತಾರೋ, ನಮಗೆ ಗಲ್ಲಿಗೇರಿಸ್ಬಿಡ್ತಾರೋ ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ರು. ಒಂದು ರೀತಿ ಕನ್ನಡನ ಮೂಲೆ ಗುಂಪೆ ಮಾಡಿಬಿಟ್ಟಿದ್ರು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಧಾರವಾಡದಲ್ಲಿ ಆರಂಭ ಆದಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ನಾಡು ನುಡಿಯನ್ನು ಕಟ್ಟುವಂಥ ಕೆಲಸವನ್ನು ಮಾಡುತ್ತೆ. ನಾವು ನಮ್ಮ ಕನ್ನಡ ನಾಡಲ್ಲಿ ಇದ್ಕೊಂಡು ಬೇರೆ ಭಾಷೆಗೆ ಯಾಕೆ ಮಣೆ ಹಾಕಬೇಕು? ನಾವು ನಮ್ಮ ನಾಡನ್ನು, ನಮ್ಮ ಕನ್ನಡ ಭಾಷೆಯನ್ನು ಬೆಳೆಸಬೇಕು, ನಮ್ಮ ಭಾಷೆಯನ್ನು ಉಳಿಸ್ಬೇಕು, ನಮ್ಮ ನಾಡು ನುಡಿಯನ್ನು ಎತ್ತರಕ್ಕೆ ಬೆಳೆಸಬೇಕು ಅಂತ ಈ ವಿದ್ಯಾವರ್ಧಕ ಸಂಘ ತುಂಬಾ ಕೆಲಸ ಮಾಡ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲೇ ನಮ್ಮ ಬಿ ಎಂ ಶ್ರೀ ಅವ್ರಿಗೂ ಒಂದು ಆಸೆ ಇತ್ತಲ್ವ, ನಮ್ಮ ಕನ್ನಡ ಭಾಷೆ ಇಂಗ್ಲೀಷ್ ಭಾಷೆಗಿಂತ ಎತ್ತರಕ್ಕೆ ಹೋಗಬೇಕು ಅಂತ. ಅದ್ರ ಜೊತೆಗೆ ಅವ್ರಿಗೆ ಇನ್ನೊಂದು ಗೊತ್ತಿತ್ತು, ಇದು ನಮ್ಮೊಬ್ಬರಿಂದ ಆಗುವಂಥ ಕೆಲಸ ಅಲ್ಲ, ಎಲ್ಲ ಜನರಿಗೂ ಇದನ್ನು ಮನಮುಟ್ಟುವಂತೆ ಹೇಳಬೇಕು ಅನ್ನೋ ಕಾರಣಕ್ಕೆ ಶ್ರೀಯುತರು 1911ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ. ಆ ಭಾಷಣದ ಟಾಪಿಕ್ ಹೆಸರು ಕನ್ನಡ ಮಾತು ತಲೆ ಎತ್ತುವ ಬಗೆ. ಆ ಭಾಷಣವನ್ನು ಕೇಳಿದಂತಹ ಅನೇಕ ಸಭಿಕರು, ನಾವಿವತ್ತು ಓದ್ತಾ ಇದ್ದೀವಲ್ಲ ಹೆಸರಾಂತ ಲೇಖಕರು, ಕವಿಗಳು, ಅವರೆಲ್ಲ ಅಲ್ಲಿದ್ದರು. ಅವರು ಈ ಭಾಷಣದಿಂದ ಪ್ರೇರೇಪಿತರಾಗಿ ಮುಂದೆ ನಮ್ಮ ಕನ್ನಡ ನಾಡಿಗೆ ಸೇವೆಯನ್ನು ಸಲ್ಲಿಸೋ ರೀತಿ ಕೆಲಸವನ್ನು ಮಾಡ್ತಾರೆ, ಅಂದರೆ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾರೆ. ಬೇರೆಯವರಿಗೆ ಸ್ಫೂರ್ತಿ ಚಿಲುಮೆಯಾಗಿರುವಂತಹ ಬಿ ಎಂ ಶ್ರೀಕಂಠಯ್ಯ ಅವರು ಈ ಒಂದು ಭಾಷಣ ಮಾಡಿನೋ ಅಥವಾ ಒಂದು ಕೃತಿ ರಚನೆ ಮಾಡಿನೋ ಸುಮ್ಮನೆ ಆಗಲಿಲ್ಲ. ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಸಾಕಷ್ಟು ಕೆಲಸವನ್ನು ಮಾಡ್ತಾರೆ. ನಾವೀಗಾಗಲೇ ತಿಳ್ಕೊಂಡಿರೋ ಹಾಗೆ ಕನ್ನಡ ಛಂದಸ್ಸಿನ ಚರಿತ್ರೆ, ಕನ್ನಡ ಸಾಹಿತ್ಯದ ಚರಿತ್ರೆ, ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ, ಶ್ರೀ ಸಾಹಿತ್ಯ, ಇದೆಲ್ಲ ಇವರ ಅಪೂರ್ವ ಕೊಡುಗೆಗಳು ಅಂತಲೇ ಹೇಳ್ಬೋದು. ಅವ್ರ ಕಾಲದಲ್ಲಿ ಕನ್ನಡವನ್ನು ಕೇಳೋರೇ ಇರಲಿಲ್ಲ. ಇನ್ನು ಕನ್ನಡದಲ್ಲಿ ಎಮ್ಮೆ ಅದು ದೂರದ ಮಾತು. ಕನ್ನಡದಲ್ಲೇ ಓದಬೇಕು ಅಂತ ಬಂದಿರೋರಿಗೆ ಅಯ್ಯೋ ಆ ಕನ್ನಡದಲ್ಲಿ ಓದೋಂಥದ್ದು ಏನಿದೆ ಅಂತ ಹೇಳಿ ಅವರ ಆಸೆನೇ ನಿರಾಸೆ ಮಾಡಿಬಿಡ್ತಾರೆ. ಇಂಥ ಘೋರವಾದಂಥ ಸ್ಥಿತಿ ಯಾವುದೋ ಬೇರೆ ದೇಶದಲ್ಲೋ ಅಥವಾ ಬೇರೆ ರಾಜ್ಯದಲ್ಲೋ ಅಲ್ಲ, ನಮ್ಮ ಕನ್ನಡ ನಾಡಲ್ಲೇ. ಹೀಗಿರಬೇಕಾದ್ರೇ ನಮ್ಮ ಬಿ ಎಂ ಶ್ರೀಗಳು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನು ಮಾಡ್ತಾಯಿದ್ರು ಕನ್ನಡದ ಮೇಲಿನ ಅಪಾರವಾದಂಥ ಪ್ರೀತಿಯಿಂದ, ಗೌರವದಿಂದ ನಾಡಿನ ಮೂಲೆ ಮೂಲೆಯಲ್ಲೆಲ್ಲ ಸುತ್ತಾಡಿ ಕನ್ನಡದಲ್ಲೇ ಭಾಷಣವನ್ನು ಮಾಡ್ತಾರೆ. ಕನ್ನಡ ಭಾಷೆಯ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸ್ಬೇಕು ಅಂತ ಕನ್ನಡದಲ್ಲೇ ಬರೀತಾರೆ. ಮುಂದಿನ ಪೀಳಿಗೆಗೆ ಕನ್ನಡದ ಬಗ್ಗೆ ಒಲವನ್ನು ಹುಟ್ಟಿಸಿರುವಂತಹ ಮಾದರಿ ವ್ಯಕ್ತಿಯಾಗಿ ಇವರು ಕಾಣಿಸ್ಕೊತಾರೆ. ಈ ಕಾರ್ಯಕ್ಕೋಸ್ಕರನೇ ಬಿ ಎಂ ಶ್ರೀ ಅವರನ್ನು ಕನ್ನಡದ ಕಣ್ವ ಅಂತ ಕರೀತಾರೆ. ಯಾಕಂದರೆ ಆಗಿನ ಕಾಲದಲ್ಲಿ ಕನ್ನಡ ಅನಾಥವಾಗಿದ್ದಂತಹ ಸಂದರ್ಭದಲ್ಲಿ ಕನ್ನಡಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಂಥ ವ್ಯಕ್ತಿ ಇವರು. ಹೇಗೆ ನಮ್ಮ ಕಣ್ವ ಮಹರ್ಷಿಗಳು ಅನಾಥ ಮಗುವಾಗಿದ್ದಂಥ ಶಾಕುಂತಲೆಯನ್ನು ಕರ್ಕೊಂಬಂದು ಬೆಳೆಸ್ತಾರೋ, ಅದೇ ರೀತಿ ನಮ್ಮ ಕನ್ನಡ ಭಾಷೆ ಅನಾಥವಾಗಿದ್ದಂಥ ಕಾಲದಲ್ಲಿ ಬಿ ಎಂ ಶ್ರೀಯವರು ತಮ್ಮ ಸಂಪೂರ್ಣವಾದಂಥ ಶಕ್ತಿಯನ್ನು ಧಾರೆ ಎರೆದು ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇವರನ್ನು ಕನ್ನಡದ ಕಣ್ವ ಅಂತ ಕರೀತಾರೆ.
ಇನ್ನು ಇವರ ಇಂಗ್ಲಿಷ್ ಗೀತೆಗಳ ಬಗ್ಗೆ ಮಾತಾಡೋದಾದರೆ ಈ ಕೃತಿ ಸತತವಾಗಿ 3 ಬಾರಿ ಪ್ರಕಟ ಆಗಿದೆ. 1921ರಲ್ಲಿ, 1924ರಲ್ಲಿ ಹಾಗೂ 1926ರಲ್ಲಿ. ಮೊದಲ ಬಾರಿಗೆ ಪ್ರಕಟ ಆದಾಗ ಆ ಇಂಗ್ಲಿಷ್ ಗೀತೆಗಳಲ್ಲಿ ಒಟ್ಟು 12 ಕವನಗಳಿರ್ತವೆ. ನಂತರದಲ್ಲಿ 24 ಕವನಗಳಾಗ್ತವೆ. ತದನಂತರದಲ್ಲಿ 63 ಕವನಗಳು ಬಿಡುಗಡೆ ಆಗ್ತವೆ. ಈ 63 ಕವಿತೆಗಳು ಶ್ರೀಯವರ ಸ್ವಂತ ರಚನೆನಾ ಅಂತಂದರೆ ಇಲ್ಲ, ಇವೆಲ್ಲ ಇಂಗ್ಲಿಷ್ ಸಾಹಿತ್ಯದಿಂದ ಬಂದಿರುವಂತಹ ಅನುವಾದಿತ ಕವಿತೆ. ಆದರೆ ಈ 63 ಕವಿತೆಗಳಲ್ಲಿ 60 ಅನುವಾದಿತ ಕವಿತೆ, ಇನ್ನು 3 ಶ್ರೀಯವರು ಬರೆದಿರುವಂತಹ ಸ್ವಂತ ಕವಿತೆಗಳು. ಇಂಗ್ಲಿಷ್ ಗೀತೆಗಳು ಅನ್ನೋ ಕೃತಿಯಲ್ಲಿ ಆರಂಭದಲ್ಲೇ ಬರುವಂತಹ ಪ್ರಥಮ ಕವಿತೆ ಅಂದರೆ ಕಾಣಿಕೆ ಶೀರ್ಷಿಕೆಯನ್ನು ಹೊತ್ತಂತಹ ಕವಿತೆ ಶ್ರೀಯವರ ಸ್ವತಂತ್ರ ಕವಿತೆ ಆಗಿರುತ್ತೆ. ಆ ಕವಿತೆ ನಮಗೆಲ್ಲ ಗೊತ್ತಿದೆ ಅಲ್ವಾ, ನಾವು ಈಗಾಗಲೇ ಓದಿದ್ದೀವಿ. ಹೀಗೆ ನನಗೆ ಹಬ್ಬವಾಗಿ ಇನಿಯರಿಬ್ಬರನ್ನು ತೂಗಿ ಇವಳ ಸೊಬಗನ ಅವಳು ತೊಟ್ಟು ನೋಡ ಬಯಸಿದೆ, ಅವಳ ತೊಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ. ಇದರ ಅರ್ಥ ಏನು ಅಂದರೆ ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆಯ ಸಂಸ್ಕೃತಿಯನ್ನು ಬದಲಾವಣೆ ಮಾಡಿ, ಅಂದರೆ ಸಾಹಿತ್ಯ ಸಂಸ್ಕೃತಿಯನ್ನು ಬದಲಾವಣೆ ಮಾಡಿ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಸ್ವತಂತ್ರವಾಗಿ ರಚನೆಯಾಗಿರುವಂಥ ಕವಿತೆ ಆದರೆ ಅನುವಾದ ಮಾಡಿರೋದ್ರಲ್ಲಿ ಜನಪ್ರಿಯತೆಯನ್ನು ಗಳಿಸ್ಕೊಂಡಿರುವಂತಹ ಕವಿತೆ, ಅದನ್ನು ನೋಡಬೇಕಲ್ವಾ. ಕರುನಾಳು ಬಾಬೆಳಕ್ಕೆ ಅನ್ನೋ ಶೀರ್ಷಿಕೆಯಲ್ಲಿ ಕರುನಾಳು ಬಾಬೆಳಕ್ಕೆ ಮುಸುಕಿದೀ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು, ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಇದ್ರ ಜೊತೆಗೆ ಕ್ಯಾಂಪಬೆಲ್ ಕವಿ ಬರೆದಿರುವಂತಹ ಲಾರ್ಡ್ ಉಲ್ಲಿನ್ಸ್ ಡಾಟರ್ ಅನ್ನೋ ಕವನವನ್ನು ಅನುವಾದ ಮಾಡಿ ಕಾರಿ ಹೆಗ್ಗಡೆಯ ಮಗಳು ಅಂತ ಬರೀತಾರೆ. ವರ್ಡ್ಸ್ವರ್ತ್ ಕವಿ ಬರೆದಿರುವಂತಹ ದಿ ಪೆಟ್ ಲ್ಯಾಂಬ್ ಅನ್ನೋ ಕವಿತೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿ ಮುದ್ದಿನ ಕುರಿಮರಿ ಅನ್ನೋ ಶೀರ್ಷಿಕೆಯಲ್ಲಿ ಕನ್ನಡೀಕರಿಸ್ತಾರೆ. ಹಾಗೆ ಬನ್ಸ್ ಕವಿ ಬರೆದಿರುವಂತಹ ಓ ಮೈ ಲವ್ಸ್ ಲೈಕ್ ಎ ರೆಡ್ ರೆಡ್ ರೋಸ್ ಕವಿತೆಯನ್ನು ಅನುವಾದ ಮಾಡಿ ನನ್ನ ಪ್ರೇಮದ ಹುಡುಗಿ ಅಂತ ತಗೊಂಡ್ಬರ್ತಾರೆ. ನ್ಯೂಮನ್ ಕವಿ ಬರೆದಿರುವಂತಹ ಲೀಡ್ ಕೈಂಡ್ಲಿ ಲೈಟ್ ಅನ್ನೋ ಕವಿತೆಯನ್ನು ಪ್ರಾರ್ಥನೆ ಅಂತ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಹೀಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿನೇ ಬೆಳೆದ್ಬಿಡುತ್ತೆ. ಹೇಳದಿರು ಹೋರಾಡಿ ಫಲವಿಲ್ಲವೆಂದು, ಒಂದು ಬಯಕೆ, ಪ್ರಿಯತಮೆಗೆ, ಪ್ರಿಯತಮೆ ಆಂತಿಯಾಳಿಗೆ, ಕರುನಾಳು ಬಾಬೆಳಕ್ಕೆ, ಬಾಲ್ಯ ಪ್ರೇಮ ಮುಂತಾದ ಕವಿತೆಗಳ ಸಮ್ಮಿಲನವನ್ನು ನಾವು ಇಂಗ್ಲಿಷ್ ಗೀತೆಗಳು ಅನ್ನೋ ಕವನ ಸಂಕಲನದಲ್ಲಿ ನೋಡ್ಬೋದು. ಬಿ ಎಂ ಶ್ರೀಯವರ ಸ್ವಂತ ರಚನೆಯ ಕವಿತೆಗಳನ್ನು ಕನ್ನಡದ ಒಂದು ಪರಂಪರೆಯ ಭಾಗವಾಗಿ ನಾವು ನೋಡಿದ್ರೆ ಅವರ ಇಂಗ್ಲಿಷ್ ಗೀತೆಗಳು ಅನ್ನೋ ಕೃತಿಯಲ್ಲಿ ಒಂದು ಹೊಸ ಭಾಷೆಯನ್ನು ಸಮರ್ಥವಾಗಿ ಯಾವ ರೀತಿ ಬಳಕೆ ಮಾಡ್ಬೋದು, ಹಾಗೆ ಅನುವಾದ ಕಾರ್ಯದಲ್ಲಿ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಒಂದು ಕಾವ್ಯವನ್ನು ಯಾವ ರೀತಿ ಮರುಸೃಷ್ಟಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಈ ಕವಿಗಳು ಬರೋಕ್ಕೂ ಮುಂಚೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ದೀರ್ಘವಾದಂತಹ ಕಾವ್ಯಗಳೇ ತುಂಬ ಹೋಗ್ಬಿಟ್ಟಿದ್ದು, ಅಂದರೆ ಅವು ಓದೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಈ ಚಂಪು ಕೃತಿಗಳನ್ನೇ ನೋಡಿ, ಒಂದು ಕೃತಿಯನ್ನು ಸಂಪೂರ್ಣವಾಗಿ ಓದಿದಾಗ ಮಾತ್ರ ನಮಗೆ ಆ ಕೃತಿಯ ಸಾರಾಂಶ ಏನು, ಅಲ್ಲಿರುವಂತಹ ಕತೆ ಏನು ಅಂತ ಅರ್ಥ ಆಗುತ್ತೆ. ಆದರೆ ಈ ಕವಿಗಳು ಏನು ಮಾಡ್ತಾರೆ, ಇಂಗ್ಲೀಷ್ ಶಿಕ್ಷಣವನ್ನು ಪಡ್ಕೊಂಡು ಇಂಗ್ಲೀಷ್ನಲ್ಲಿ ಅವ್ರು ಓದಿ ಅರ್ಥ ಮಾಡ್ಕೊಂಡಂತಹ ಸಾಹಿತ್ಯ ಪ್ರಕಾರ ಈ ಭಾವಗೀತೆ ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನಾವ್ಯಾಕೆ ಇಂತಹ ಚಿಕ್ಕದಾಗಿ ಚೊಕ್ಕದಾಗಿರುವಂತಹ ಸಾಹಿತ್ಯ ಪ್ರಕಾರವನ್ನು ನಮ್ಮ ಸಾಹಿತ್ಯದಲ್ಲಿ ಅಳವಡಿಸ್ಕೊಬಾರ್ದು ಅಂತ ಬಿ ಎಂ ಶ್ರೀಯವರು ಆ ಒಂದು ಭಾವಗೀತೆಯ ಪ್ರಕಾರಕ್ಕೆ ಮಾರು ಹೋಗ್ತಾರೆ, ಮನಸೋಲ್ತಾರೆ. ಈ ಪ್ರಕಾರದಲ್ಲಿ ನಾವು ಸಮರ್ಥವಾಗಿ ದೇಶಭಕ್ತಿ, ಪ್ರೇಮ, ಪ್ರೀತಿ, ಶೌರ್ಯ, ಪ್ರಕೃತಿ ಸೌಂದರ್ಯ, ಸುಖ ದುಃಖಗಳನ್ನು, ರಾಗದ್ವೇಷಗಳನ್ನು, ಇನ್ನೂ ಅನೇಕ ರೀತಿಯಾದಂಥ ವಿಷಯಗಳನ್ನು ಸ್ವತಂತ್ರ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು ಭಾವಗೀತೆಯಲ್ಲಿ ನಮ್ಮ ಮನಸ್ಸಿನ ಭಾವನೆಗಳನ್ನು ಈ ಒಂದು ಪ್ರಕಾರದಲ್ಲಿ ವ್ಯಕ್ತಪಡಿಸ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊತಾರೆ. ಇಲ್ಲಿನ ಭಾಷೆ ಅತ್ಯಂತ ಸರಳವಾಗಿರೋದ್ರಿಂದ ಓದೋದಕ್ಕೂ ಕಷ್ಟ ಆಗೋದಿಲ್ಲ, ಹಾಗೆ ಭಾವನಾತ್ಮಕ ರೀತಿಯಲ್ಲಿ ಬರೆದಿರೋದ್ರಿಂದ ಜನರಿಗೆ ತುಂಬ ಬೇಗ ಅರ್ಥ ಆಗುತ್ತೆ, ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೆ ಈ ಭಾವಗೀತೆ ಪ್ರಕಾರವನ್ನು ನಮ್ಮ ಕನ್ನಡದಲ್ಲಿ ತಗೊಂಡ್ಬರ್ತಾರೆ. ಈ ಇಂಗ್ಲಿಷ್ ಗೀತೆಗಳು ಅನ್ನೋ ಕವನ ಸಂಕಲನ ಭಾವಗೀತೆಯ ಯುಗಕ್ಕೆ ನಾಂದಿ ಹಾಡ್ತು ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಮ್ಮ ಕನ್ನಡ ಕವಿತೆಗಳ ಲೋಕದಲ್ಲಿ ಅದ್ಭುತವಾಗಿ ವಾವ್ ಅನ್ನೋ ರೀತಿಯಲ್ಲಿ ಬಿ ಎಂ ಶ್ರೀಗಳು ಕವಿತೆಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಸ್ನೇಹಿತರೆ, ಇವಿಷ್ಟು ನವೋದಯ ಸಾಹಿತ್ಯದ ಪ್ರವರ್ತಕ ಹಾಗೂ ಕನ್ನಡದ ಕಣ್ವ ಅಂತ ಕರೆಸ್ಕೊಂಡಿರೋ ಬಿ ಎಂ ಶ್ರೀಗಳ ಸಂಕ್ಷಿಪ್ತ ಮಾಹಿತಿ. ಇಲ್ಲಿವರೆಗೆ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.